ಗುರುವೆ, ಕೊನೆಗೂ ಟ್ರೈಲರ್ ರಿಲೀಸ್ ಆಗೇ ಬಿಡ್ತು. 2 ನಿಮಿಷ 57 ಸೆಕೆಂಡ್ ಇರುವಂತಹ ಟ್ರೈಲರ್ ನನಗಂತೂ ಎಷ್ಟು ಬೇಗ ಮುಗ್ದೋಯ್ತಪ್ಪ ಅಂತ ಅನಿಸ್ತು. ರಪ್ಪಂತ ಪಾಸ್ ಆದಂಗ ಆಗೋಯ್ತು. ಅಷ್ಟೊಂದು ಸಮಯದಿಂದ ಕಾಯ್ತಾ ಇದ್ದವ್ರಿಗೆ ಕಾಂತಾರ ಟೀಮ್ ಒಂದೊಳ್ಳೆ ಗಿಫ್ಟ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ತೀನಿ. ಅರವಿಂದ್ ಕಶ್ಯಪ್ ಅವರ ಕ್ಯಾಮ್ರಾ ವರ್ಕು ಹಾಗೂ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಖಂಡಿತವಾಗ್ಲೂ ಈ ಟ್ರೈಲರ್ ನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದೆ. ಇನ್ನು ರಿಷಬ್ ಶೆಟ್ಟಿ ಅವರ ಟ್ರಾನ್ಸ್ಫಾರ್ಮೇಶನ್ ಪ್ರತಿಯೊಬ್ಬರ ಗಮನವನ್ನ ಸೆಳೆಯೋದ್ರಲ್ಲಿ ಎರಡು ಮಾತಿಲ್ಲ. ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟು ನಟನೆಯ ಹಾವ ಭಾವದಲ್ಲಿ ಮಿಂದು ಒಂದು ಒಳ್ಳೆ ಅದ್ಭುತವಾದ ಮಾಸ್ಟರ್ ಪೀಸ್ ಸಿನಿಮಾವನ್ನ ತಯಾರು ಮಾಡಿದ್ದಾರೆ. ಹಾಗಿದ್ರೆ ಬನ್ನಿ ಈ ಟ್ರೈಲರ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ರಿವ್ಯೂ ಮಾಡ್ತಾ ಒಂದಷ್ಟು ಅನಾಲಿಸಿಸ್ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಮಾತುಗಳನ್ನ ಕೂಡ ಮಾಡಿದೀವಿ. ಅದು ಸಿನಿಮಾ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡುತ್ತೆ ಅಂದ್ರೆ ದಯಮಾಡಿ ಈ ವಿಡಿಯೋನ ಇಲ್ಲೇ ನಿಲ್ಸಿ, ಇಲ್ಲ ಅಂದ್ರೆ ಮುಂದುವರಿರಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಚಿಕ್ಕ ಮಗುವಿನ ವಾಯ್ಸ್ ಓವರ್ ಜೊತೆಗೆ ಈ ಟ್ರೈಲರ್ ಸ್ಟಾರ್ಟ್ ಆಗುತ್ತೆ. ಶಿವನ ಗಣಗಳಾಗಿರುವಂತಹ ಪಂಜುರ್ಲಿ ಹಾಗೂ ಗುಳಿಗ ಸೇರಿದಂತೆ ಇನ್ನಷ್ಟು ಗಣಗಳ ಹಿನ್ನೆಲೆಯ ಕತೆ. ಈಗಾಗಲೇ ಸಿನಾಪ್ಸಿಸ್ ನಲ್ಲೇ ಹೇಳಿರೋ ಹಾಗೆ ಇದು ಕದಂಬರ ಕಾಲದಲ್ಲಿ ನಡೆಯುವಂತಹ ಕತೆ. ಬೆರ್ಮೆ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಂಸ್ಕೃತದಲ್ಲಿ ಈ ಪದದ ಅರ್ಥ ಬಂದು ರಕ್ಷಣಾ ಕವಚ ಅಂತ. ಇಲ್ಲಿ ಹೊರಗಿನವರಿಂದ ರಾಜರಿಗೆ ಬೆರ್ಮೆ ರಕ್ಷಕನಾಗಿ ಕಾಣಿಸ್ಕೊಳ್ತಾನೆ ಅಂತ ಅನ್ಸಿದ್ರು ಕೂಡ ಕೊನೆಗೆ ರಾಜರ ದಬ್ಬಾಳಿಕೆಯನ್ನ ಹಿಮ್ಮೆಟ್ಟಿಸಿ ಕಾಡಿನ ಜನರಿಗೆ ರಕ್ಷಣೆಯನ್ನ ನೀಡುವಂತಹ ರಕ್ಷಕನು ಕೂಡ ಆಗ್ತಾನೆ ಅನ್ನೋದು ಇಲ್ಲಿ ಆ ಪಾತ್ರದ ಎರಡು ಉದ್ದೇಶದ ಮುಖಗಳನ್ನ ಪರಿಚಯಿಸುತ್ತೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕಾಂತಾರ ಸಿನಿಮಾ ಎಲ್ಲಿ ಎಂಡ್ ಆಗಿತ್ತೋ ಅಲ್ಲಿಂದಾನೇ ಇಲ್ಲಿ ಸ್ಟೋರಿ ಪ್ರಾರಂಭ ಆಗುತ್ತೆ. ಇನ್ನು ಕಾಂತಾರ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂತಹ ಪಂಜುರ್ಲಿ ಹಾಗೂ ಗುಳಿಗ ದೈವಗಳ ಕಲ್ಲನ್ನ ಅವರ ಪೂರ್ವಜರು ಮೊದಲಿಗೆ ಎಲ್ಲಿ ಪಡ್ಕೋತಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಮೊದಲಿಗೆ ಟ್ರೈಲರ್ ಮೂಲಕನೇ ರಿಷಬ್ ಶೆಟ್ಟಿ ಹೇಳ್ಬಿಟ್ಟಿದ್ದಾರೆ. ಬೇರೆ ಬಿಗ್ ಬಜೆಟ್ ಸಿನಿಮಾಗಳ ಹಾಗೆ ಅಸಾಧ್ಯಕ್ಕೆ ಅಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಯಾವುದೇ ದೊಡ್ಡ ಮಟ್ಟದ ಹುಸಿಯಾಗಿ ವೈಭವೀಕರಿಸಿರುವಂತಹ ಮೇಕಿಂಗ್ ಆಗ್ಲಿ ಅಥವಾ ಕಥೆಯ ನರೇಟಿವ್ ಆಗ್ಲಿ ಎಲ್ಲೂ ಕೂಡ ಟ್ರೈಲರ್ ಅಲ್ಲಿ ಕಂಡು ಬರಲಿಲ್ಲ. ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಹುಟ್ಟಿಸಿ ನಂತರ ಹಳ್ಳಿ ತಪ್ಪಿಸುವಂತಹ ಮೇಕಿಂಗು ಅಥವಾ ಕಥೆಯನ್ನ ಹೇಳುವಂತವ್ರು ಕೂಡ ರಿಷಬ್ ಶೆಟ್ಟಿ ಅಲ್ಲ. ಇಲ್ಲಿ ಕೂಡ ಸಿಂಪಲ್ ಆಗಿ ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಟ್ರೈಲರ್ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಶೆಟ್ರು ಮಾಡಿದ್ದಾರೆ. ಅದೇ ಕಾರಣಕ್ಕೆ ಅಕ್ಟೋಬರ್ 2ನೇ ತಾರೀಕಿನಂದು ಈ ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರಾಗಿರುವಂತಹ ನಮಗೆ ಸಾಕಷ್ಟು ಪೂರಕ ಕಾರಣಗಳನ್ನ ಅವ್ರು ಕೊಟ್ಟಿದ್ದಾರೆ. ಒಂದೊಂದಾಗಿ ಅವುಗಳು ಏನು ಅನ್ನೋದನ್ನ ನೋಡ್ಕೊಂಬರೋಣ. ಅದೆಷ್ಟೋ ಕೋಟಿ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣ ಮಾಡಿ ಟ್ರೈಲರ್ ಮೂಲಕ ಒಂದು ತೋರಿಸಿ ಸಿನಿಮಾದಲ್ಲಿ ಮತ್ತೊಂದನ್ನ ತೋರಿಸುವಂತಹ ಘಟನೆ ನಮ್ಮ ಕನ್ನಡದಲ್ಲಿ ಕೂಡ ಕೆಲವು ಸಿನಿಮಾಗಳಲ್ಲಿ ನಡೆದಿದೆ. ಹಾಗೂ ಇತ್ತೀಚೆಗಷ್ಟೇ ಕಂಗುವಾ ಕೂಡ ಇದಕ್ಕೆ ಹೊರತಾಗಿಲ್ಲ. ಆದ್ರೆ ಕಾಂತಾರದ ಮೇಕಿಂಗ್ ಸಿಂಪ್ಲಿಸಿಟಿ ನಿಜಕ್ಕೂ ಕೂಡ ರಿಪೀಟ್ ಮೋಡ್ ನಲ್ಲಿ ಟ್ರೈಲರ್ ಅನ್ನ ನೋಡ್ಬೇಕು ಅನ್ನೋ ಹಾಗೆ ಮಾಡುವಂತಹ ಶೆಟ್ರ ಜಾಣ್ಮೆಯನ್ನ ಇಲ್ಲಿ ಮೆಚ್ಕೊಳ್ಳೇಬೇಕು. ಇಲ್ಲಿ ಪಾತ್ರಗಳ ಬಗ್ಗೆ ಮೊದಲಿಗೆ ಪರಿಚಯ ಮಾಡ್ಕೊಳ್ತಾ ಹೋದ್ರೆ ಮಲಯಾಳಂ ನಟ ಜೈರಾಮ್ ಅವರು ರಾಜನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಮಗಳಾಗಿರುವಂತಹ ರಾಜಕುಮಾರಿಯ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಕನಕವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇದನ್ನ ಬಿಟ್ರೆ ರಾಜ್ಯದ ಕಂದಾಯ ವಸೂಲಿ ಮಾಡುವಂತಹ ಪದವಿಯ ಪಾತ್ರದಲ್ಲಿ ಗುಲ್ಶನ್ ದೇವಯ್ಯ ಕಾಣಿಸ್ಕೊಳ್ತಿರಬಹುದು ಅನ್ನೋದು ನಮ್ಮ ಊಹೆ. ಈ ಸಿನಿಮಾದಲ್ಲಿ ಅವರು ರಾಜಕುಮಾರಿಯನ್ನ ಮದುವೆಯಾಗುವಂತಹ ಉದ್ದೇಶವನ್ನ ಹೊಂದಿರುವಂತಹ ರಾಜನ ಸಂಬಂಧಿಯ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿರಬಹುದು. ಜನಗಳು ಬೆಳೆದಿರುವಂತಹ ಮಸಾಲಾ ಪದಾರ್ಥ ಹಾಗೂ ಇತರ ಬೆಳೆಗಳನ್ನ 3ರಲ್ಲಿ 1 ಭಾಗವನ್ನ ರಾಜ್ಯಕ್ಕೆ ಕಂದಾಯದ ರೀತಿಯಲ್ಲಿ ನೀಡಬೇಕಾಗಿರುತ್ತೆ ಅನ್ನೋದನ್ನ ಡೈಲಾಗ್ಗಳ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ಇದು ರಾಜ್ಯದ ಬಡ ಜನರಿಗೆ ರಾಜನಿಗೆ ಗೊತ್ತಿಲ್ಲದ ಹಾಗೆ ಗುಲ್ಶನ್ ದೇವಯ್ಯ ಅವರ ಪಾತ್ರ ಮಾಡ್ತಿರುವಂತಹ ದಬ್ಬಾಳಿಕೆ ರೀತಿಯಲ್ಲಿ ಟ್ರೈಲರ್ ಅಲ್ಲಿ ನಮಗೆ ಕಾಣುತ್ತೆ. ಇದನ್ನ ವಿರೋಧ ಮಾಡುವಂತಹ ಜನರಿಗೆ ಬೆಂಗಾವಲಾಗಿ ರಿಷಬ್ ಶೆಟ್ಟಿ ಅವರ ಪಾತ್ರ ಇಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಇನ್ನು ಗುಲ್ಶನ್ ದೇವಯ್ಯ ಅವರ ಪಾತ್ರ ಈ ಕಾಡಿನ ಜನಾಂಗದ ಜನರು ಬೆಳೆಯುವಂತಹ ಬೆಳೆಯನ್ನ ವಿದೇಶಿಗರು ಕೂಡ ತಮ್ಮ ವ್ಯಾಪಾರದ ದೃಷ್ಟಿಯಲ್ಲಿ ಬೇಡಿಕೆಯಿಂದ ಬಂದು ತಗೊಂಡು ಹೋಗೋದನ್ನ ನೋಡಿ ಅದ್ರ ಮೇಲೆ ಆಸೆ ಪಟ್ಟು ಪ್ರತಿಯೊಂದು ಕೂಡ ನನ್ನದಾಗಬೇಕು ಅನ್ನುವಂತಹ ರೀತಿಯಲ್ಲಿ ಈ ತೆರಿಗೆಯನ್ನ ತರಬಹುದು. ಇದೇ ಕಿಚ್ಚು ರಾಜ ಮನೆತನ ಹಾಗೂ ಕಾಡಿನ ಜನರ ನಡುವೆ ಯುದ್ಧ ಆಗೋದಕ್ಕೆ ಒಂದು ಕಿಡಿಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಆಗ ರಾಜ ಮನೆತನಕ್ಕೆ ರಕ್ಷಕನಾಗಿದ್ದ ಬೆರ್ಮೆನೆ ಅವರ ವಿರುದ್ಧ ನಿಲ್ತಾನೆ ಅನ್ನೋದನ್ನ ಇಲ್ಲಿ ಮಾರ್ಮಿಕವಾಗಿ ತೋರಿಸಿದ್ದಾರೆ. ಇನ್ನು ಇಲ್ಲಿಂದ ಕುಂದಾಪುರ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಬೀಚ್ ಪ್ರದೇಶ ಅಂದ್ರೆ ಕೋಡಿ ಬೆಂಗ್ರೆಯನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪುರಾತನ ಕಾಲದಲ್ಲಿ ಬೇರೆ ದೇಶಗಳಿಂದ ಸಮುದ್ರದ ಮೂಲಕ ಬರುವಂತಹ ವ್ಯಾಪಾರಿಗಳು ಹಾಗೂ ವ್ಯಾಪಾರದ ಪ್ರದೇಶ ಅದಾಗಿತ್ತು ಅನ್ನೋದನ್ನ ನಾವಿಲ್ಲಿ ನಮ್ಮ ಯೋಚನೆಗೆ ಬಿಟ್ಟಂತೆ ಅರ್ಥ ಮಾಡ್ಕೋಬಹುದು. ರಿಷಬ್ ಶೆಟ್ಟಿ ಅವರು ಪ್ರತಿಯೊಂದು ಚಿಕ್ಕ ಪುಟ್ಟ ಮಾಹಿತಿಗಳನ್ನ ಕೂಡ ನಮ್ಮ ಸಂಸ್ಕೃತಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಮಣ್ಣಿನ ನೈಜತೆಗೆ ಸರಿಹೊಂದುವ ರೀತಿಯಲ್ಲಿ ತೋರಿಸಿದ್ದಾರೆ. ಅದೊಂದು ಫ್ರೇಮ್ ನಲ್ಲಿ ಕಾಡಿನ ಜನರಿಗೆ ಬೆಂಕಿ ಹಚ್ಚೋಕೆ ಬಂದಂತಹ ರಾಜನ ಸೈನಿಕರು ಹಚ್ಚಿದ್ದ ಬೆಂಕಿಯಲ್ಲಿ ಉರಿದೆದ್ದು ನಿಲ್ಲುವಂತಹ ದೈವದ ಉರಿಯುವಂತಹ ಬಿಂಬ ನಿಜಕ್ಕೂ ಕೂಡ ಗೂಸ್ ಬಂಪ್ಸ್ ನೀಡುವಂತಹ ದೃಶ್ಯನೇ. ಐಮ್ಯಾಕ್ಸ್ ಅಲ್ಲಿ ನೋಡ್ಬೇಕಾದ್ರೆ ಈ ಸೀನು ಖಂಡಿತವಾಗ್ಲೂ ಎಲ್ಲರ ಮೈರೋಮ ನವಿರೇಳೋ ಹಾಗೆ ಮಾಡುತ್ತೆ. ಇಲ್ಲಿ ಪ್ರತಿಯೊಬ್ಬರ ಗಮನ ಸೆಳೆಯುವಂತಹ ಮತ್ತೊಂದು ಪ್ರಮುಖ ಪಾತ್ರ ಅಂದ್ರೆ ಅದು ರುಕ್ಮಿಣಿ ವಸಂತ್ ಅವರ ಕನಕವತಿ ಪಾತ್ರ. ಒಂದು ಕಡೆ ಸುಂದರ ರಾಜಕುಮಾರಿ ಆಗಿದ್ರೆ ಮತ್ತೊಂದು ಕಡೆ ಕೈಯಲ್ಲಿ ಖಡ್ಗ ಹಿಡಿದು ಹೋರಾಟಕ್ಕೆ ಕೂಡ ಸಿದ್ಧ ಅನ್ನುವಂತಹ ರೀತಿಯಲ್ಲಿ ತನ್ನ ಧೈರ್ಯವನ್ನ ಪ್ರದರ್ಶಿಸೋ ವೀರ ರಾಣಿಯ ರೀತಿಯಲ್ಲಿ ಕೂಡ ನಮ್ಗೆ ಇಷ್ಟ ಆಗ್ತಾರೆ. ಬಾಹುಬಲಿ ಸಿನಿಮಾದಲ್ಲಿ ಅನುಷ್ಕಾ ಅವರನ್ನ ನೋಡಿದಾಗಾಯ್ತು.
ಇಲ್ಲಿ ಬೆರ್ಮೆ ಹಾಗೂ ಕನಕವತಿಯ ನಡುವೆ ನಡೆಯುವಂತಹ ಪ್ರಣಯ ಅಥವಾ ಪ್ರೀತಿ ಇರ್ಬೋದು, ಅದು ಗುಲ್ಶನ್ ದೇವಯ್ಯ ಅಂದ್ರೆ ಕುಲಶೇಖರನ್ಗೆ ಆಗೋದಿಲ್ಲ. ಯಾಕಂದ್ರೆ ಅವನು ರಾಣಿಯನ್ನ ಮದುವೆ ಆಗ್ಬೇಕು ಅಂತ ಕನಸು ಕಂಡಿದ್ದ ಅಂತ ಕಾಣುತ್ತೆ. ಬೆಳೆಯನ್ನ ನೀಡುವಂತಹ ವಿಚಾರದಲ್ಲಿ ಜನರ ಜೊತೆಗೆ ನಿಂತಿದ್ದು, ರಾಣಿಯ ಜೊತೆಗೆ ಪ್ರೀತಿ ಪ್ರಣಯ ವಿಚಾರ, ಈ ಎಲ್ಲಾ ವಿಷಯ ಸೇರಿಸಿ ಎರಡು ಗುಂಪಿನ ನಡುವೆ ದೊಡ್ಡ ಸಂಘರ್ಷ ಉಂಟಾಗೋದಕ್ಕೆ ಕಾರಣ ಆಗಿರುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರ. ಟ್ರೈಲರ್ನ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದಾಗೆ ಅಲ್ಲೊಂದು ಕಪ್ಪು ಕಣ್ಣು ಕಾಣಿಸುತ್ತೆ. ಅದು ಟ್ರೈಲರ್ನ ಅತ್ಯಂತ ಮಿಸ್ಟೀರಿಯಸ್ ಭಾಗ ಅಂತ ಹೇಳ್ಬೋದು. ಒಂದು ಹೊಸ ಮುಖ ಹಾಗೂ ಆ ಮುಖದಲ್ಲಿರುವಂತಹ ಗಂಭೀರವಾಗಿರುವಂತಹ ದೃಷ್ಟಿ ಸಿನಿಮಾದ ಕಥೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಅಂತಾನೆ ಬಂದಿದೆ ಅನ್ನುವಂತಹ ರೀತಿಯಲ್ಲಿದೆ. ಇನ್ನು ಈ ರೀತಿ ಕಾಡನ್ನೇ ನಂಬ್ಕೊಂಡು ಇರುವಂತಹ ಜನರ ಮೇಲೆ ರಾಜರ ದಬ್ಬಾಳಿಕೆ ಹೆಚ್ಚಾದಾಗ ಶಿವ ತನ್ನ ಗಣಗಳನ್ನ ಕಳಿಸ್ತಾನೆ ಅನ್ನುವಂತಹ ಮಾತು ನಿಜವಾಗುತ್ತೆ. ನೀವು ಕಾಂತಾರ ಸಿನಿಮಾದಲ್ಲಿ ಕೂಡ ನೋಡಿರ್ಬೋದು, ಕಾಡಿನ ನಡುವೆ ಇರುವಂತಹ ಅದೊಂದು ವೃತ್ತ ಕಾಂತಾರ ದೈವದ ಉಗಮಕ್ಕೆ ಕಾರಣವಾಗಿರುವಂತಹ ಸ್ಥಳ ಅಂತ ಪರಿಗಣಿಸಲಾಗುತ್ತೆ. ಅಲ್ಲೇ ಮೊದಲಿಗೆ ದೈವದ ಅಂಶ ಇರುವಂತಹ ಕಲ್ಲು ಸಿಕ್ಕಿದ್ದು, ಆ ಮೂಲವನ್ನ ಈ ಟ್ರೈಲರ್ ನಲ್ಲಿ ಕೂಡ ನೀವು ನೋಡಬಹುದಾಗಿದೆ. ಈ ರೀತಿ ಅನ್ಯಾಯ ಅಧರ್ಮ ಹೆಚ್ಚಾದಾಗ ಆ ಸ್ಥಳದಲ್ಲಿಯೇ ಪಂಜುರ್ಲಿಯ ಜನನ ಆಗುತ್ತೆ ಅನ್ನೋದು ನಮ್ಮ ಲೆಕ್ಕಾಚಾರ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ನೋಡಿರ್ಬೋದು, ರಿಷಬ್ ಶೆಟ್ಟಿ ಅವರ ಮತ್ತೊಂದು ಶೇಡ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಕೂಡ ಸಾಕಷ್ಟು ಅನುಮಾನಗಳು ನಮ್ಮ ಮುಂದೆ ಕಂಡು ಬರ್ತಿದೆ. ಮೊದಲನೇದಾಗಿ ಅದೇ ಮೊದಲ ಬಾರಿಗೆ ದೈವ ಅನ್ನೋದು ರಿಷಬ್ ಶೆಟ್ಟಿ ಅವರ ಪಾತ್ರದ ಮೇಲೆ ಬಂದು ಅವರು ಆ ರೀತಿ ರುದ್ರವಾಗಿ ಕಾಣಿಸ್ತಾ ಇರಬಹುದು, ಅಥವಾ ಆ ಜನರನ್ನ ಕಾಪಾಡುವಂತಹ ದೈವಿಕ ಶಕ್ತಿಯ ರೂಪವೇ ಕ್ಲೈಮ್ಯಾಕ್ಸ್ ನಲ್ಲಿ ಆ ಪ್ರಪಾತದ ಒಳಗಡೆ ಕಾಣಿಸ್ಕೊಳ್ಳುವಂತಹ ಪಾತ್ರ ಅಂತಾನು ಕೂಡ ಹೇಳ್ಬೋದು. ಕೊನೆಯದಾಗಿ ಅಲ್ಲಿ ಡೈಲಾಗೆ ಇರೋ ಹಾಗೆ ಶಿವನು ಖುದ್ದಾಗಿ ಅಲ್ಲಿ ಸಾಕಷ್ಟು ವರ್ಷಗಳಿಂದ ನೆಲೆಸಿರಬಹುದು, ಹಾಗೂ ಅನ್ಯಾಯ ಹೆಚ್ಚಾದಾಗ ಆತನ ಕೋಪ ಉಕ್ಕಿ ಬಂದು ಆತ ಎದ್ದು ನಿಲ್ಬಹುದು. ಯಾಕಂದ್ರೆ ಹಿಂದೆ ಇರುವಂತಹ ತ್ರಿಶೂಲವನ್ನ ನೋಡಿದ್ರೆ ಅದು ಶಿವನ ರೆಫರೆನ್ಸ್ ಅಂತ ಈಸಿಯಾಗಿ ಕನ್ವೆ ಆಗ್ತಿದೆ. ಆದ್ರೆ ಪಂಜುರ್ಲಿ ದೈವದ ವಿಚಾರಕ್ಕೆ ಬರೋದಾದ್ರೆ ವರಾಹ ರೂಪದಲ್ಲಿ ಇರುವಂತಹ ಕಾರಣದಿಂದಾಗಿ ಕೋರೆ ಹಲ್ಲುಗಳಿರ್ತವೆ. ಹೀಗಾಗಿ ಆ ಪಾತ್ರದ ಕಿವಿಯ ಕೆಳಗಿನ ಭಾಗದಲ್ಲಿ ಕೂಡ ಕೋರೆಯ ನಿಶಾನೆಗಳು ಕಾಣಿಸ್ಕೊಳ್ತವೆ. ಈ ರೀತಿ ಸಾಕಷ್ಟು ಉತ್ತರವಿಲ್ಲದ ಅಥವಾ ಉತ್ತರ ಹುಡುಕಲು ನಮ್ಮನ್ನ ಪ್ರೇರೇಪಿಸುವಂತಹ ಪ್ರಶ್ನೆಯನ್ನ ರಿಷಬ್ ಶೆಟ್ಟಿ ಅವರು ಈ ಟ್ರೈಲರ್ ನ ಮೂಲಕ ಹುಟ್ಟಾಕಿದ್ದಾರೆ ಅಂತಾನೆ ಹೇಳ್ಬೇಕು. ಪ್ರಮೋಷನ್ ಇಲ್ಲ, ಕಂಟೆಂಟ್ ರಿಲೀಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದವ್ರಿಗೆ ರಿಲೀಸ್ ತನಕ ಇದನ್ನ ಡಿಕೋಡ್ ಮಾಡಿ ಅಂತ ತಲೆಗೆ ಹುಳ ಬಿಟ್ಟಿರೋ ರೀತಿಯಲ್ಲಿ ಕಂಟೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಕಾಂತಾರ ಸಿನಿಮಾದಲ್ಲಿರುವಂತಹ ಬಹುತೇಕ ಪಾತ್ರಗಳನ್ನ ನೀವು ಈ ಸಿನಿಮಾದಲ್ಲಿ ಕೂಡ ನೋಡಬಹುದಾಗಿದೆ. ಆದ್ರೆ ಇವುಗಳನ್ನ ಇಲ್ಲಿ ನೋಡಿದಾಗ ಒಂದು ಆಲೋಚನೆ ಬರುತ್ತೆ, ಅದೇನಪ್ಪಾ ಅಂದ್ರೆ ಒಬ್ಬ ಮನುಷ್ಯನಿಗೆ 7 ಜನ್ಮ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಲಿ ಇದು ಕೂಡ ಇರ್ಬೋದಾ ಅಂತ, ಅಂದ್ರೆ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಅವರ ಪೂರ್ವಜರು ಕೂಡ ಹೊಂದಿದ್ರಾ ಅಂತ. ಆದ್ರೆ ಕಾಂತಾರ ಸಿನಿಮಾದಲ್ಲಿ ಕಾಣಿಸ್ಕೊಂಡ ಹಾಗೆ ಅವರು ಅದೇ ಪಾತ್ರಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ಜನ್ಮದ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅಂತಾನೂ ಅಲ್ಲ. ಹಾಗಂತ ಮೊದಲ ಸಿನಿಮಾದಲ್ಲಿ ಕಾಣಿಸ್ಕೊಂಡ ಹಾಗೆ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಕೂಡ ಅಲ್ಲ. ಯಾಕಂದ್ರೆ ಪ್ರಮೋದ್ ಶೆಟ್ಟಿ ಅವರ ಪಾತ್ರವನ್ನೇ ತಗೊಂಡ್ರೆ ಸ್ಟಾರ್ಟಿಂಗ್ ನಲ್ಲಿ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ರು. ಕ್ಲೈಮ್ಯಾಕ್ಸ್ ನಲ್ಲಿ ಯಾವ ರೀತಿಯಲ್ಲಿ ಜನರನ್ನ ಕಾಪಾಡಬೇಕು ಅಂತ ಪ್ರಾಣವನ್ನೇ ಅರ್ಪಿಸುವಂತಹ ಪಾಸಿಟಿವ್ ಪಾತ್ರದಲ್ಲಿ ಆ ಪಾತ್ರವನ್ನ ಎಂಡ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಉತ್ತರ ಎದುರಿಗೆ ಕಾಣ್ತಾ ಇದ್ರು ಕೂಡ ಗೊಂದಲಗಳನ್ನ ಹುಟ್ಟಾಕುವಂತಹ ಪಾತ್ರ ಪೋಷಣೆಗಳಲ್ಲಿ ಹಳೆಯ ಕಲಾವಿದರು ಕಾಣಿಸ್ಕೊಳ್ತಾ ಇದಾರೆ. ನಿಜಕ್ಕೂ ಕೂಡ ಇಲ್ಲಿ ದೊಡ್ಡ ದೊಡ್ಡ ಕಲಾವಿದರನ್ನ ತರಬೇಕು ಅಂತ ಹೆಚ್ಚೇನು ಬೇಕಾಬಿಟ್ಟಿ ಹಣವನ್ನ ಖರ್ಚು ಮಾಡೋದಕ್ಕೆ ರಿಷಬ್ ಶೆಟ್ಟಿ ಅವರು ಹೋಗಿಲ್ಲ. ಇನ್ನು ರಿಷಬ್ ಶೆಟ್ಟಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಅವರ ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಇಲ್ಲಿ ಒಂದು ಹೈಲೈಟ್ ಆಗುವಂತಹ ವಿಚಾರ. ಟೈಮ್ ಲೈನ್ಗೆ ತಕ್ಕಂತೆ ಕಾಸ್ಟ್ಯೂಮ್ ಡಿಸೈನ್ ಅನ್ನ ಮಾಡಲಾಗಿದೆ. ಧರಣಿ ಗಂಗೆ ಪುತ್ರ ಅವರ ಸೆಟ್ ಮೇಕಿಂಗ್ ಸ್ಕಿಲ್ಸ್ ಬಗ್ಗೆ ಕೂಡ ಇಲ್ಲಿ ಹೊಗಳಲೇಬೇಕು. ಯಾಕಂದ್ರೆ ಅಷ್ಟೊಂದು ಸುಲಭವಾಗಿ ಹೋಗಲು ಸಾಧ್ಯವಿಲ್ಲದಂತಹ ಕಾಡಿನ ತುತ್ತ ತುದಿಯಲ್ಲಿ ಅಂತಹ ದೊಡ್ಡ ಸೆಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಆದ್ರೂ ಕೂಡ ರಿಯಾಲಿಟಿಗೆ ಸರಿ ಹೊಂದುವಂತಹ ರೀತಿಯಲ್ಲಿ ಸೆಟ್ ಅನ್ನ ನಿರ್ಮಾಣ ಮಾಡಿ ಫ್ರೇಮ್ ನಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಕಾಣಿಸೋ ಹಾಗೆ ಮಾಡಿದ್ದಾರೆ. ನಮ್ಮ ಕನ್ನಡದ ಮಣ್ಣಿನ ಒಂದು ವಿಭಿನ್ನ ಸಂಪ್ರದಾಯದ ಕಥೆಯನ್ನ ಕಾಂತಾರ ಚಾಪ್ಟರ್ 1 ಅನ್ನುವಂತಹ ದಂತಕಥೆ ಹೇಳೋದಕ್ಕೆ ಹೊರಟಿದೆ. ಖಂಡಿತವಾಗ್ಲೂ ಟ್ರೈಲರ್ ನೋಡಿ ಯಾವುದೇ ನೆಗೆಟಿವ್ ವಿಚಾರವನ್ನ ಹೇಳೋದಕ್ಕೆ ಮನ್ಸೇ ಬರ್ತಾ ಇಲ್ಲ. ಅಲ್ಲ, ಬಂದ್ರು ಇಲ್ಲಿ ಹೇಳೋದಕ್ಕೇನೂ ಇಲ್ಲ. ಯಾಕಂದ್ರೆ ನಮ್ಗೆ ಕಾಣಿಸೋ ಹಾಗೆ ಯಾವುದೇ ರೀತಿಯ ನೆಗೆಟಿವ್ ಅಂಶಗಳು ಇಲ್ಲಿ ಕಂಡು ಬಂದಿಲ್ಲ. ಪ್ರಾಮಿಸಿಂಗ್ ಆಗಿರುವಂತಹ ಟ್ರೈಲರ್ ಬಂದಿದೆ. ಇನ್ನೇನಿದ್ರು ಅಕ್ಟೋಬರ್ 1ಕ್ಕೆ ಪ್ರೀಮಿಯರ್ ಆಗುತ್ತೆ. 2ರಿಂದ ಥಿಯೇಟರ್ ಹೌಸ್ಫುಲ್ ನೋಡೋದಷ್ಟೇ ಬಾಕಿ. ಇದಿಷ್ಟು ಟ್ರೈಲರ್ ನೋಡಿ ನಮಗನ್ಸಿದ್ದು. ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್.